ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ಮತ್ತೆ ತೀವ್ರತೆಯನ್ನ ಪಡ್ಕೊಂಡಿದೆ. ದಾಳಿ ಪ್ರತಿದಾಳಿ ತೀವ್ರ ಸ್ವರೂಪಕ್ಕೆ ಹೋಗ್ಬಿಟ್ಟಿದೆ. ಬಹರೇನ್ ಹಾಗೆ ಕುವೈತ್ ಸೇರಿ 18 ನೆಲೆಗಳನ್ನ ಗುರಿಯಾಗಿಸಿ ಇರಾನ್ ಪ್ರತಿದಾಳಿಯನ್ನ ಮಾಡಿದೆ. ಅಮೆರಿಕ ಟೆಹರಾನ್ನ ಗುರಿಯಾಗಿಸಿ ಮಾಡಿದಂತಹ ದಾಳಿಗೆ ಪ್ರತಿಯಾಗಿ ಬಹರೇನ್, ಕುವೈತ್ ಹಾಗೆ ಜೋರ್ಡಾನ್ನಲ್ಲಿರುವಂತಹ ಅವರ ವಾಯು ನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಒಟ್ಟು 18 ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾಗಿ ಐಆರ್ಜಿಸಿ ಹೇಳಿಕೆಯನ್ನ ಕೊಟ್ಟಿದೆ. ಅಮೆರಿಕದ ವಾಯುನೆಲೆ ಮೇಲೆ 12 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಉಡಾವಣೆ ಮಾಡಿದ್ದೇವೆ ಅಂತ ಹೇಳಿಕೊಂಡಿದೆ. ಜೋರ್ಡಾನ್ನಲ್ಲಿರುವಂತಹ ಅಲ್ ಅಜ್ರಾಫ್ ವಾಯುನೆಲೆಯ ಮೇಲೆ ಕ್ಷಿಪಣಿ ಅಟ್ಯಾಕ್ ಅನ್ನ ಮಾಡಿದೆ. ಯುಎಸ್ ಫೈಟರ್ ಜೆಟ್ಸ್ ಬೀಡು ಬಿಟ್ಟಿರುವಂತಹ ಜೋರ್ಡಾನ್ನ ವಾಯುನೆಲೆಯದು. F-16, F-15, F-35 ಈ ರೀತಿಯಾದಂತಹ ಅಮೆರಿಕದ ಹೈ ಎಂಡ್ ಯುದ್ಧ ವಿಮಾನಗಳನ್ನ ಅಲ್ಲಿ ಲಂಗರು ಹಾಕಲಾಗಿತ್ತು. ಜೋರ್ಡಾನ್ನ ವಾಯುನೆಲೆಯನ್ನ ಬಳಸಿ ಇರಾನ್ನ ಮೇಲೆ ಅಟ್ಯಾಕ್ ಮಾಡುವುದಕ್ಕೆ ಅಮೆರಿಕ ಮುಂದಾಗಿತ್ತು. ಹಾಗಾಗಿ ಯಾವ ವಾಯುನೆಲೆಯಿಂದ ತನ್ನತ್ತ ಯುದ್ಧ ವಿಮಾನಗಳು ಕ್ಷಿಪಣಿಗಳು ಹಾರಿ ಬರ್ತಾ ಇದ್ದಾವೋ ಅಂಥ ಜಾಗಗಳನ್ನ 3 ಜಾಗಗಳನ್ನ ಗುರಿಯಾಗಿಸಿ ಐಆರ್ಜಿಸಿ ದಾಳಿಯನ್ನ ಮಾಡಿದೆ. ಅದರಲ್ಲಿ ಜೋರ್ಡಾನ್ನ ಅಮೆರಿಕದ ವಾಯುನೆಲೆ ಕೂಡ ಒಂದು. ಯುಎಸ್ ಫೈಟರ್ ಜೆಟ್ಗಳಾದಂತಹ F-15, F-16 ಹಾಗೆ F-35ನ ಧ್ವಂಸ ಮಾಡಿದ್ದಾಗಿ ಐಆರ್ಜಿಸಿ ಹೇಳಿಕೊಂಡಿದೆ. ಇರಾನ್ ವಿರುದ್ಧದ ಕಾರ್ಯಾಚರಣೆಗೆ ಸಜ್ಜಾಗ್ತಾ ಇದ್ದಂತಹ ಫೈಟರ್ ಜೆಟ್ಗಳಿಗೆ ದೊಡ್ಡ ಪ್ರಮಾಣದಲ್ಲಿ ತಾನು ಹಾನಿಯನ್ನ ಮಾಡಿದ್ದಾಗಿ ಐಆರ್ಜಿಸಿ ಹೇಳಿದೆ. ಆದರೆ ಇದನ್ನ ಅಮೆರಿಕ ಅಂದ್ರೆ ಕುವೈತ್, ಜೋರ್ಡಾನ್ ಹಾಗೆ ಬಹರೇನ್ನಲ್ಲಿರುವಂತಹ ಅವರ ಟೀಮ್ ಏನಿದೆ, ಸೈನಿಕರು ಏನಿದ್ದಾರೆ, ಅವರು ಇದನ್ನ ಅಲ್ಲಗಳೆದಿದ್ದಾರೆ. ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಐಆರ್ಜಿಸಿ ದಾಳಿಯನ್ನ ತಡೆದಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಇನ್ನೇನು ಮುಗಿಯಿತು, ಮಾತುಕತೆಯ ಹಂತಕ್ಕೆ ಬಂತು, ಮಾತುಕತೆಯ ಕೊನೆಯಲ್ಲಿದೆ ಅನ್ನುವಂತಹ ನಿರೀಕ್ಷೆಗಳಿದ್ದಾಗಲೇ ಕಳೆದ ಕೆಲ ದಿನಗಳಿಂದ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಯುದ್ಧದ ಪರಿಣಾಮಗಳು ಏನೇನಾಗಬಹುದು, ಈಗಾಗಲೇ ಅದರ ಪರಿಣಾಮಗಳನ್ನ ಫೇಸ್ ಮಾಡೋದಕ್ಕೆ ಜಗತ್ತಿಗೆ ಸಾಧ್ಯ ಆಗ್ತಾ ಇಲ್ಲ. ಅದರ ಪರಿಣಾಮಗಳು ಏನೇನಾಗಬಹುದು ಅನ್ನೋದಕ್ಕಿಂತಲೂ ಮುಂಚೆ ದಾಳಿಯ ತೀವ್ರತೆ ಎಷ್ಟರ ಮಟ್ಟಿಗಿದೆ, ಯಾವ ಭಾಗಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಚಂದ್ರಮೋಹನ್? ಹೌದು ವಿದೇಶಿ, ಈಗಾಗಲೇ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಪರಿಣಾಮವನ್ನು ಇಡೀ ಜಗತ್ತು ಅನುಭವಿಸಿದೆ. ಇಡೀ ಜಗತ್ತಿನಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಆಯಿತು. ಇದರಿಂದಾಗಿ ಎಲ್ಲ ಅಗತ್ಯ ವಸ್ತುಗಳ ಸಾಗಣೆ ವೆಚ್ಚ ಕೂಡ ಹೆಚ್ಚಳ ಆಯಿತು. ಬಳಿಕ ಬೆಲೆ ಏರಿಕೆಯನ್ನು ಎಲ್ಲ ದೇಶಗಳು ಕೂಡ ಅನುಭವಿಸ್ತವೆ. ಇದ್ರ ಮಧ್ಯೆ ಈಗ ತಾತ್ಕಾಲಿಕ ಕದನ ವಿರಾಮ ಇತ್ತು. ಆ ತಾತ್ಕಾಲಿಕ ಕದನ ವಿರಾಮವನ್ನು ಉಲ್ಲಂಘನೆಯನ್ನು ಮಾಡಿ ಅಮೆರಿಕ ಮತ್ತು ಇರಾನ್ ಮತ್ತೆ ಈಗ ಪರಸ್ಪರ ದಾಳಿ ಮತ್ತು ಪ್ರತಿ ದಾಳಿಯನ್ನು ನಡೆಸ್ತಾ ಇವೆ. ಅಮೆರಿಕ ನಡೆಸಿದಂಥ ದಾಳಿಗೆ ಪ್ರತಿಯಾಗಿ ಈಗ ಇರಾನ್ ಕೂಡ ಅಮೆರಿಕದ ಮಿತ್ರ ರಾಷ್ಟ್ರಗಳ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಗಲ್ಫ್ನಲ್ಲಿ ಈಗ ಕ್ಷಿಪಣಿಗಳ ಸುರಿಮಳೆನೇ ಆಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳಾದಂತಹ ಬಹರೇನು, ಕುವೈತು ಮತ್ತು ಜೋರ್ಡಾನ್ ದೇಶಗಳ ಮೇಲೆ ಈಗ ಇರಾನ್ ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇದೆ. ಈ ಒಂದು ದೇಶಗಳಲ್ಲಿ ಇರುವಂತಹ ಅಮೆರಿಕದ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಇರಾನ್ನ ಸೇನೆ ನಡೆಸ್ತಾ ಇದೆ. ಮುಖ್ಯವಾಗಿ ಬಹರೇನು, ಕುವೈತು, ಜೋರ್ಡಾನ್ನಲ್ಲಿ ಅಮೆರಿಕದ ವಾಯುನೆಲೆಗಳಿವೆ. ಈ ವಾಯುನೆಲೆಗಳಲ್ಲೇ ಅಮೆರಿಕದ ಯುದ್ಧ ವಿಮಾನಗಳಿವೆ. ಅತ್ಯಾಧುನಿಕ ಯುದ್ಧ ವಿಮಾನಗಳಾದಂತಹ F-35, F-16 ಈ ಯುದ್ಧ ವಿಮಾನಗಳನ್ನು ಗುರಿಯಾಗಿಸಿಕೊಂಡು ಈಗ ಇರಾನ್ ಕ್ಷಿಪಣಿ ದಾಳಿಗಳನ್ನು ನಡೆಸ್ತಾ ಇದೆ. ಕ್ಷಿಪಣಿಗಳ ಮೂಲಕ ಈ ಯುದ್ಧ ವಿಮಾನಗಳನ್ನೇ ನಾಶಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಮತ್ತು ಹ್ಯಾಂಗರ್ಗಳಲ್ಲಿ ಫೈಟರ್ ಜೆಟ್ಗಳು ನಿಂತಿವೆ. ಇವುಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿ ಅವುಗಳನ್ನು ನಾಶಪಡಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಈ ಯುದ್ಧ ವಿಮಾನಗಳನ್ನ ಬಳಸಿಕೊಂಡು ಅಮೆರಿಕ ತನ್ನ ಮೇಲೆ ದಾಳಿಯನ್ನ ನಡೆಸಬಾರದು, ಅಮೆರಿಕದ ಶಸ್ತ್ರಾಸ್ತ್ರಗಳನ್ನ ನಾಶಪಡಿಸ್ತಕ್ಕಂಥ ಕೆಲಸವನ್ನೇ ಈಗ ಇರಾನ್ನ ಸೇನೆ ಕೂಡ ಮಾಡ್ತಾ ಇದೆ. ಆದರೆ ನಮ್ಮ ಯುದ್ಧ ವಿಮಾನಗಳೆಲ್ಲವೂ ಕೂಡ ಸುರಕ್ಷಿತವಾಗಿವೆ, ಅವುಗಳಿಗೆ ದಾಳಿ ಆಗದಂತೆ ನಾವು ತಡೆದಿದ್ದೇವೆ ಅಂತೇಳಿ ಅಮೆರಿಕ ಕೂಡ ಹೇಳ್ಕೊಳ್ತಾ ಇದೆ. ಆದರೆ ಈಗ ಸಾಕಷ್ಟು ಯುದ್ಧ ವಿಮಾನಗಳನ್ನ ಈಗ ನಾವು ಕೂಡ ಈಗಾಗಲೇ ದಾಳಿ ಮಾಡಿ ನಾಶ ಪಡಿಸಿದ್ದೇವೆ ಅಂತೇಳಿ ಇರಾನ್ ಕೂಡ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಹೊರ್ಮುಜ್ ಜಲಸಂಧಿಯಲ್ಲೂ ಕೂಡ ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲವೂ ಕೂಡ ಆರಂಭ ಆಗಿದ್ದು ಹೊರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ನ ಇರಾನ್ ನಾಶಪಡಿಸಿದ ಬಳಿಕ. ಇದಕ್ಕೆ ಪ್ರತಿಯಾಗಿಯೇ ಅಮೆರಿಕ ಕೂಡ ನಾವು ತಕ್ಕ ಪ್ರತ್ಯುತ್ತರವನ್ನು ಇರಾನ್ಗೆ ನೀಡ್ತೇವೆ, ಇದನ್ನು ಸುಲಭವಾಗಿ ಹಗುರವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ, ನಾವು ಕೂಡ ಪ್ರತಿ ದಾಳಿಯನ್ನು ನಡೆಸ್ತೇವೆ ಅಂತೇಳಿ ಇರಾನ್ನ ಮೇಲೆ ದಾಳಿಯನ್ನು ನಡೆಸಿತು. ಹೀಗಾಗಿ ಇರಾನ್ನ ಮೇಲೆ ಅಮೆರಿಕ ದಾಳಿ ನಡೆಸಿದ ಬಳಿಕ ಈಗ ಇರಾನ್ ಕೂಡ ಅಮೆರಿಕದ ಮಿತ್ರ ರಾಷ್ಟ್ರಗಳ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದೆ. ಹೀಗಾಗಿ ಗಲ್ಫ್ನ ರಾಷ್ಟ್ರಗಳಲ್ಲಿ ಮಿಸೈಲ್ಗಳ ಸುರಿಮಳೆ ಆಗ್ತಾ ಇದೆ. ಈಗ ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಅವುಗಳ ಮೂಲಕ ಈಗ ಇರಾನ್ನ ಈ ಕ್ಷಿಪಣಿಗಳನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಆದರೂ ಕೂಡ ಈ ಇರಾನ್ ಕೂಡ 10 ಸಂಖ್ಯೆಯಲ್ಲಿ ಮಿಸೈಲ್ಗಳನ್ನು ದಾಳಿ ಮಾಡ್ತಾ ಇರೋದ್ರಿಂದಾಗಿ ಈ ಯುದ್ಧ ವಿಮಾನಗಳು ಕೂಡ ಈಗ ದಾಳಿಗೆ ಸಿಲುಕಿ ನಾಶವಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಯುದ್ಧದ ವೆಚ್ಚ ಕೂಡ ಅಮೆರಿಕಕ್ಕೆ ಏರಿಕೆ ಆಗ್ತಾ ಇದೆ. ಆದರೆ ಈಗ ಅಮೆರಿಕ ಈ ಯುದ್ಧದ ವೆಚ್ಚದ ಬಗ್ಗೆ ಆಗಲಿ ಅಥವಾ ಆಗ್ತಾ ಇರತಕ್ಕಂಥ ಹಾನಿ
ಬಗ್ಗೆ ಆಗಲಿ ತಲೆಕೆಡಿಸ್ಕೊಳ್ತಾ ಇಲ್ಲ. ಇರಾನನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಮತ್ತು ಇರಾನ್ ಕೂಡ ತನ್ನ ಎದುರುಗಡೆ ಮಂಡಿ ಇರಬೇಕು, ತಾನು ಹೇಳ್ದಂಗೆ ಕೇಳಬೇಕು ಅನ್ನುವ ಹಠಕ್ಕೆ ಬಿದ್ದೇನೆ ಈಗ ಅಮೆರಿಕ ಕೂಡ ದಾಳಿಯನ್ನು ಇರಾನ್ನ ಮೇಲೆ ನಡೆಸಿದೆ. ಹೀಗಾಗಿ ಒಂದು ದಾಳಿ ಮತ್ತು ಪ್ರತಿದಾಳಿಗಳು ಈಗಲೂ ಕೂಡ ಮುಂದುವರಿತಾನೆ ಇವೆ. ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಿರುವಂತಹ 18 ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ಇರಾನ್ ದೇಶ ದಾಳಿಯನ್ನ ನಡೆಸ್ತಾ ಇದೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.